ನಡ್ಕೊಂಡು ಹೋಗ್ಬೇಕು. ಯಾರು ಇಲ್ಲ ಇಲ್ಲಿ, ಯಾರು ಬರಲ್ವಂತೆ. ದೇವ್ರು ಒಳ್ಳೇದ್ ಮಾಡ್ತದೆ ನಿಮ್ಗೆ. ನೋಡಿ ಸೌರೆ ಎಚ್ಚೆ. ಓ ಈ ಕಡೆ ಕಣೋ, ಆ ಕಡೆ ಅಲ್ಲ. ನೋಡಿ ಆಮೇಲೆ ಗೊತ್ತಾಯ್ತು ಬಾಹುಬಲಿ ಅಂತ. ಬಾಹುಬಲಿ ಎಲ್ಲೋಡಲಿ ಇಲ್ಲಿ ಹಾವುಗಳಿರುತ್ತಂತೆ ಜಾಸ್ತಿ. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ರಾಟ ನಮಸ್ಕಾರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋ ನಾನು ಟ್ರೆಕ್ಕಿಂಗ್ ಹೋಗ್ತೀನಿ ಅಂತ. ಅದೇ ಥರ ಈ ಸಲ ಹೋಗ್ತಾ ಇದ್ದೀವಿ. ವಿಜಯ್ಗೆ ಬರೋಕ್ಕೆ ಹೇಳಿದ್ದೆ, ಬೆಳಗ್ಗೆ 6 ಗಂಟೆಗೆ ಹೋಗೋಣ ಅಂತ ಹೇಳಿದ್ದೆ. ಗಾಯ್ಸ್ ಇವಾಗ ಬಂದವನೇ, ಆಗಲೇ ಟೈಮು 8:40, 8:20ಕ್ಕೆ ಬರ್ತೀನಿ ಅಂದ್ಬಿಟ್ಟು ಇವಾಗ ಬಂದವನೇ. ಎದ್ದು ನೀಟಾಗಿ ರೆಡಿ ಆಗಿ. ಅಯ್ಯೋ ನೀಟಾಗಿ ಮಗನೂ ತೊಳ್ದಿರಲ್ಲ. ಇವಾಗ ಟೈಮ್ ಆಗೋಯ್ತು, ಹೊರಡೋಣ ಬೇಗ. ಇನ್ನು ಇವಾಗ ಇಲ್ಲಿ ಹೋಗಿ ಇವಾಗ 8:45ಕ್ಕೆ ಬಿಡ್ತಾ ಇದ್ದೀವಿ. ಇವಾಗ ಬಿಟ್ಟು ನಾವು ಮತ್ತೆ 2 ಗಂಟೆಗೆ ವಾಪಸ್ ಬರಬೇಕು ಅಂತ ಹೇಳ್ತವನೆ. 2 ಗಂಟೆಗೆ ಬರೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ, ನೋಡೋಣ. ಅಷ್ಟು ಬೇಗ ಬರೋಕ್ಕಾದ್ರೆ ಬರೋಣ, ಇಲ್ಲಾಂದರೆ ಲೇಟಾಗೆ ಬರೋಣ ಅಷ್ಟೇ. ಆಫ್ ರೋಡಿಂಗ್ ಎಂಟಾರ್ ಕಲ್ಬೇಕು. ಓಹೋ ಹಂಗೋಗ್ಬೇಕಿತ್ತು, ಹಂಗೆ ಹೋಗ್ಬೇಕಿತ್ತು. ಏನು ಮಾಡ್ತೀಯ, ತುಂಬ ಇವನು ಎಲ್ಲೆಲ್ಲೋ ಕರ್ಕೊಂಬಂದ್ಬಿಡ. ರೋಡ್ ನೋಡಿ, ಫುಲ್ ಆಫ್ ರೋಡು. ನೋಡಿ ಗಾಯ್ಸ್, ಯಾರು ಇಲ್ಲ, ಇಬ್ಬರೇ ಬೆಟ್ಟ ಹತ್ತವ್ರು ಇವತ್ತು. ಸುಮ್ಮನಿರಲ್ಲ, ನಾವೆಲ್ಲ ಹತ್ತಾ ಇದೀವಿ, ಅದೇ ಹೋಯ್ತೈತೆ. ಏನು ಹತ್ತತರ ಜಾಸ್ತಿ ಜನ ಓಡಾಡೋ ಥರ ಇದರಲ್ಲಿ ಈ ಥರ ಎಲ್ಲ ಬಿಜ ಇರ್ತಿರ್ಲಿಲ್ಲ. ರೋಡಲ್ಲಿ ಕ್ಲೀನಾಗಿ ಇರ್ತಿತ್ತು ರೋಡು. ಯಾರು ಜಾಸ್ತಿ ಜನ ಬರೋದೇ ಇಲ್ಲ ಇಲ್ಲಿಗೆ, ಅದಕ್ಕೆ ಈ ಥರ ಇದೆ. ಅದಕ್ಕೆ ಇಷ್ಟ ಐತೆ. ಜಾಸ್ತಿ ಜನ ಬಂದಿದ್ರೆ ಇನ್ನೂ ಅಧ್ವಾನ ಮಾಡ್ಬಿಡೋರು. ಪ್ಲಾಸ್ಟಿಕ್ ಇದೆಲ್ಲ ಗೊತ್ತಿಲ್ಲ, ಇನ್ನು ಮುಂದೆ ಹೋಗುತ್ತೆ ಅನಿಸ್ತೈತೆ ಗಾಡಿ. ಹೋಗೇ ಬಿಡೋಣ, ಹೋಗುತ್ತೆ ಅನ್ಸಿದ್ಮೇಲೆ. ಹೋಗೋಕ್ಕಾಗಿಲ್ಲ ಅಂದರೆ ಮತ್ತೆ ರಿಟರ್ನ್ ಬಂದ್ಬಿಡೋಣ. ಇಲ್ಲ ಹೋಗೋವರೆಗೂ ಹೋಗೋಣ, ಗಾಡಿ ಸೈಡ್ಗೆ ಹಾಕ್ಬಿಡೋಣ. ಮಳೆ ಬಂದಾಗ ಆಗಿರೋದು ಇದು ಗುಂಡಿ ಥರ ರೋಡು. ಇವಾಗ ನೀನು ಗುಂಡಿಯಲ್ಲೇ ನುಗ್ಗಿಸ್ತಿದ್ದೆ ಅನ್ಕೋ. ನಾನು ಅದು ಇದು ನೋಡಿಕೊಂಡು ಮುಂದೆ ರೋಡೇ ನೋಡ್ತಾ ಇಲ್ಲ, ಕೂಗಿರೋದು ಇಲ್ಲ. ಆ ಕಡೆ ನೋಡಿ. ಇವತ್ತು ನಮ್ಮ ಗಾಡಿ ಎಂಟಾರ್ಕಲ್ಲ ಎಕ್ಸ್ಪಲ್ಸ್ ಆಗ್ಬಿಟ್ಟೈತೆ. ಸೌಂಡ್ ನೋಡೋ ಗಾಡಿದು, ಅದು ಹೇಳ್ತಿಲ್ಲ, ಎಕ್ಸ್ಪಲ್ಸ್ ಆಗ್ಬಿಟ್ಟೈತೆ ಗಾಡಿ. ಒಳ್ಳೆ ಮರ ಕಟ್ ಮಾಡೋ ಮಿಷಿನ್ ಥರ ಅಂತೈತೆ. ಇಷ್ಟೇ, ಇನ್ನು ಮುಂದಕ್ಕೆ ಹೋಗಲ್ಲ ಗಾಡಿ. ಇಲ್ಲೇ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾ ಇದೀವಿ ಗೈಸ್. ಬಂದಿರೋದೇ ಹೆಚ್ಚು. ಇವಾಗ ಬಂದು ರೀಚ್ ಆಗಿದ್ದೀವಿ ಗೈಸ್. ಸ್ವಲ್ಪ ಮೇಲೆ ಬೆಟ್ಟ, ಇಲ್ಲೇ ಲಾಸ್ಟು ಗಾಡಿ. ಅದಕ್ಕೆ ಇಲ್ಲೇ ನಿಲ್ಲಿಸ್ಬಿಟ್ಟು ಗಾಡಿ ನಡ್ಕೊಂಡು ಹೋಗ್ತಾ ಇದೀವಿ. ಈಗ ನಡ್ಕೊಂಡು ಹೋಗ್ಬೇಕು. ಯಾರು ಇಲ್ಲ ಇಲ್ಲಿ, ಯಾರು ಬರಲ್ವಂತೆ. ಅದಕ್ಕೆ ಸರಿ ನೋಡೋಣ ಬಾ ಅಂದ್ಬಿಟ್ಟು ಇಬ್ಬರೇ ಮೇಲೆ ಹೋಗ್ತಾ ಇದೀವಿ. ಇವಾಗ ನೋಡ್ಬೇಕು ಹೆಂಗೈತೆ ಬೆಟ್ಟ ಅಂತ. ಏನೋ ಬೈತವನೇ ಅವ್ರ ಭಾಷೆಯಲ್ಲಿ. ನೋಡಿ ಹೆಂಗೈತೆ ರೋಡು. ಇಲ್ಲಿಂದ 8 ಕಿಲೋಮೀಟ್ರ್ ಅಷ್ಟೇ SRS ಬೆಟ್ಟ. ನಾನು ಮಂತ್ರಾಲಯ ಬ್ಲಾಕ್ ಪಾರ್ಟ್ 2 ಅಲ್ಲಿ SRS ಬೆಟ್ಟ ಹೋಗಿದ್ನಲ್ಲ, ನಮ್ಮ ಮನೆ ದೇವರು ಅಲ್ಲೇ. ಅಲ್ಲಿಂದ 8 ಕಿಲೋಮೀಟ್ರ್ ಅಷ್ಟೇ ಇದು. ಒಳಗಡೆ ಇರೋದು ಊರು. ಜಾಸ್ತಿ ಯಾರೂ ಬರಲ್ಲ. ಹೆಂಗೈತೆ ನೋಡಿ ಗಾಡಿ ಅಲ್ಲಿ ನಿಲ್ಸಿರೋದು. ಕೂತಿದ್ರಲ್ಲ ಅಲ್ಲಿ ಹೋಗ್ತಾ ಇದೀವಿ ಇನ್ನು ಮೇಲೆ. ಇನ್ನೂ ಒಳಗಡೆ ಗುಹೆಗಳ ಥರ ಎಲ್ಲ ಐತೆ ಅಂದ್ಬಿಟ್ಟೆ ಬಂದಿರೋದು. ಆದರೆ ಇನ್ನೂ ಒಂದು ಗುಹೆ ಥರ ಏನೂ ಕಾಣಿಸಿಲ್ಲ. ನೋಡೋಣ ಮುಂದೆ ಏನಾರು ಇದ್ರೂ ಇರ್ಬೋದು. ಮತ್ತು ಈ ಬೆಟ್ಟಕ್ಕೆ ಹತ್ತಕ್ಕೆ 3-4 ದಾರಿ ಐತಂತೆ. ಆದರೆ ನಾವು ಯಾವ ದಾರಿಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ. ನೋಡೋಣ, ಹಂಗೇನಾದ್ರು ಈ ಕಡೆ ದಾರಿಯಿಂದ ಇಲ್ಲ ಅಂದರೆ ಬೇರೆ ದಾರಿಯಿಂದ ಬರಬೇಕಾದ್ರೆ ಅಷ್ಟೇ. ಅರೆ ಅಪ್ಪು ಜಾಸ್ತಿ ಐತೆ, ಹತ್ತಕ್ಕೆ ಸ್ವಲ್ಪ ಸುಸ್ತಾಗುತ್ತೆ. ಹೌದಾ, ಹೆಂಗಾಗ್ತೈತೆ? ಸುಸ್ತಾಗುತ್ತೆ ಹತ್ತಬೇಕಾದ್ರೆ. ಬಂದ್ವಿ ಸ್ವಲ್ಪ ಮೇಲೆ. ಇಲ್ಲಿ ಹಂಗೆ ಸ್ವಲ್ಪ ಮೇಲೆ ಹತ್ತಿದ್ರೆ ಫಸ್ಟು ನಂದಿ ಸಿಗುತ್ತೆ ಇಲ್ಲಿ. ಇಲ್ಲಿಂದನೇ ನೋಡಿ ವ್ಯೂ ಹೆಂಗೆ ಕಾಣ್ತೈತೆ.
ನಾನು ಹೇಳ್ದೆ ಅವನಿಗೆ ಬೆಳಗ್ಗೆ 6 ಗಂಟೆಗೆ ಬೇಗ ಬರೋಣ ಅಂತ. ಈ ಕಡೆ ಬರಲ್ಲ, ಇಷ್ಟು ಹೋಗ್ತಿದ್ಯಾ. ನಾನು ಬೆಳಗ್ಗೆನೇ ಹೇಳ್ದೆ ಅವ್ನಿಗೆ 6 ಗಂಟೆಗೆ ಬರೋಣ ಅಂತ. 6 ಗಂಟೆಗೆ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದರೆ ಇವಾಗ ಲೇಟ್ ಆಯ್ತಲ್ಲ, 10 ಗಂಟೆ ಆಗೈತೆ ಆಗಲೇ. ಅದಕ್ಕೆ ಫಾಗೆಲ್ಲ ಹೋಗ್ಬಿಟ್ಟೈತೆ ಸ್ವಲ್ಪ. ಆದರೂ ಚೆನ್ನಾಗೇ ಐತೆ. ಆದರೂ ಚೆನ್ನಾಗೇ ಐತೆ ಅಂದು ನೋಡಿ. ರೋಡಲ್ಲಿ ಬರ್ಬೇಕಾರೆ ಕಾಣ್ತಲ್ಲ ಆ ಬೆಟ್ಟ, ಅದು ಯಾರೋ ಬಾಟ ನಿಲ್ಸ್ಬಿಟ್ಟವ್ರು ಆಗಲೇ. ನೋಡಿ ನಂದಿ. ಇನ್ನ ಮೇಲೆ ಅಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡಿ. ಆ ಕಡೆ ಒಂದು ದೇವಸ್ಥಾನ ಐತೆ, ಇನ್ನು ಮೇಲ್ಗಡೆ ಒಂದು ಐತೆ, ಅಲ್ಲಿ ಹೋಗ್ಬೇಕು ಇವಾಗ. ಫಸ್ಟು ಇಲ್ಲಿ ನಂದಿಲಿ ಏನೈತೆ ನೋಡೋಣ. ನಂದಿ ಹತ್ರ ಚಪ್ಪಲಿ ಇಲ್ಲೇ ಬಿಟ್ಬಿಟ್ಟು. ನಂದಿ ಹತ್ರ ಏನಿಲ್ಲ. ನಾನು ನಂದಿನಿ ಬಂದಿನಿ. ದೇವ್ರು ಒಳ್ಳೇದು ಮಾಡ್ತದ ನಿಮಗೆ. ನಂದಿ ಐತೆ ಅಂತ ಹೇಳಿದ್ರೆ ನಾನು ನಂದಿನಿ ಸಾಂಗ್ ಹೇಳ್ತವನು. ಇದು ನೋಡಿ, ಅವನು ಆಫೀಸ್ಗೆ ಹಂಗೆ ರೆಡಿಯಾಗಿ ಬಂದ್ಬಿಟ್ಟವನು ನನ್ನ ಜೊತೆ ಟ್ರೆಕ್ಕಿಂಗಿಗೆ. ಚೆನ್ನಾಗೈತೆ. ಇವಾಗ ಅಲ್ಲಿ ನಂದಿಯಿಂದ ಮುಗೀತು ಎಲ್ಲ. ಹೇಳಿದ್ನಲ್ಲ ಅವಾಗಲೇ ಗುಹೆ ಥರ ಇರುತ್ತೆ ಅಂತ. ಇದೆ ನೋಡಿ, ಈ ಗುಹೆ ಒಳಗಡೆನೆ ಇವಾಗ ನಾವು ಹೋಗ್ಬೇಕು. ಬೆಟ್ಟ ಹತ್ಬೇಕಂದ್ರೆ ಮೇಲೆ. ಇವನಾಗಲೇ ಹೋಗಿ ಕಿರಿಸ್ತವನೆ ನೋಡಿ. ಹಿಂಗೈತೆ. ಏನೋ ಸಂಜೆ ಐತೆ, ಸಂಜೆಯಲ್ಲಿ ನುಗ್ಬೇಕು ಅಂತ ಇದ್ದೀವಿ. ನುಗ್ಬೇಕು ಅಂದರೆ ನುಗ್ಗು. ಯಾರೋ ಮಾರ್ಕ್ ಹಾಕಿಲ್ವಾ ಹಿಂಗೆ ಹೋಗಿ ಅಂತ ಲೊಕೇಶನ್ ಮ್ಯಾಪು? ಓ, ಯಾರೋ ಮಾರ್ಕ್ ನೋಡ್ಕೊಂಡು ಹೋಗ್ಬೇಕು ಇವಾಗ ನಾವು. ಓಹೋ, ಗುಹೆ ಒಳಗಡೆ ನೋಡಿ ಹಲೋ. ಇಂಥ ಸಾಹಸಕಾರಿ ದೃಶ್ಯವನ್ನು ಯಾರ ಮಾಡ್ತಾರೆ? ಇಲ್ಲಿ ಮೆಟ್ಲೆ ಕಾಣ್ತಾ ಇಲ್ಲ ಕಣೋ. ಸಕ್ಕತ್ತಾಗಿ. ಅಯ್ಯೋ ಇಲ್ಲಿ ನೋಡಿ ಆಳ. ಇದೇನೋ ತೋರ್ಸವ್ರೆ ಎಚ್ಚೆ. ಓ ಈ ಕಡೆ ಕಣೋ, ಆ ಕಡೆ ಅಲ್ಲ, ಈ ಕಡೆ ಬಾ. ಒಂದ್ಸಲ ಈ ಕಡೆನೂ ಹೋಗೋಣ. ಆಯ್ತಾ? ದಾರಿ ಐತೆ ಅಂತ ಎಲ್ಲರೂ ಗುಂಡಿ ಒಳಗಡೆ ಹೋಗ್ಬಿಟ್ಟಿವಿ. ಆಮೇಲೆ ಎಲ್ಲೋಡಿ ಎಲ್ಲ ಕಡೆ ತೂತ ಇರೋದು ಬರೀ. ಎಲ್ಲೂ ಕಾಣಿಸ್ತಿಲ್ವೋ? ಅದು ಆ ಕಡೆ ಆರೋ ಮಾರ್ಕ್ ಹಾಕಿಲ್ವಾ? ಎಲ್ಲಿ? ಇವಾಗ ಇನ್ನ ಮೇಲೆ ಹೋಗ್ಬೇಕು. ಅದಲ್ಲ, ಹೆಂಗ್ ಹೋಗ್ಬೇಕೀಗ? ಓ ಮೈ ಗಾಡ್, ಮತ್ತೆ ಹೋಗ್ಬಿಟ್ಟು ನಾನು. ಏನೋ ಸೌಂಡ್ ಬಂತು, ಕೋತಿದನ್ಸುತ್ತೆ. ಜಾರ್ಕೊಂಡು ಏನಾದ್ರು ಬಿದ್ರೆ ನೋಡಿ. ಯಾರೋ ಮಾರ್ಕ್ ಹಾಕಿಲ್ವ ಅವರು? ಬೆಟ್ಟದ ಮೇಲೆ ಬೆಟ್ಟ ಬಿದ್ದು ಈ ಥರ ಆಗ್ಬಿಟ್ಟೈತೆ. ಮರನೂ ಐತೆ. ಬೀಳಲ್ಲ ಬಾರ. ಇನ್ನೊಂದು ಬೆಟ್ಟ ಇಲ್ವಾ ತಡೆಯಕ್ಕೆ? ಬರೀ ಇಂಥದೆಯಾ? ಶ್ರೀಕೃಷ್ಣ ಗೋಪಾಲ ಗೋಪಿ ಕೃಷ್ಣ ಮಾಯಾವಿ ಮಾಯಾ ಕೃಷ್ಣ. ಕೃಷ್ಣ ಊಟನೆ. ಏನೋ ಸೌಂಡ್ ಬತ್ತಾಯ್ತಲ್ಲ ಅಂತ ನೋಡಿದ್ರೆ ಕೋತಿ ಅನ್ಕೊಂಡೆ ಫಸ್ಟು. ಆಮೇಲೆ ಗೊತ್ತಾಯ್ತು ಬಾಹುಬಲಿ ಅಂತ. ಬಾಹುಬಲಿ ಎಲ್ಲೋಡಲಿ ಕತ್ಲೆಲ್ಲ ಐತೆ, ಕಾಣಿಸ್ತಾ ಇಲ್ಲ ನೋಡಿ. ಮರ ಹಿಂಗೆ ಬೆಳ್ಕೊಂಡೈತೆ. ಇವಾಗ ಇಂದ ಇಳ್ಕೊಂಡು ಅಲ್ಲಿ ಹತ್ಕೊಂಡು ಹೋಗೋಣ ಬನ್ನಿ. ಹಾಂ, ಇವಾಗಲೇ ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನೋಡಿ ಎಲ್ಲ ಹಿಂಗಿಂದ ಮೇಲೆ ಬಂದು ಸೀದಾ ಹಿಂಗೆ ಹೋಗ್ಬೇಕು. ಹಾಂ, ಇದು ಓಬವ್ವನ ಕಿಂಡಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನೋಡಿ ಸ್ವಲ್ಪ ಹೈಟ್ ಜಾಸ್ತಿ. ಅಲ್ಲಿ ನಂದಿ ಇರೋದು. ಹಂಗೆ ಗುಹೆಗಳಿಂದ ಒಳಗಡೆ ಬಂದರೆ ಇನ್ನು ಮೇಲೆ. ಹಾಂ, ಅಯ್ಯೋ ಅದು ಗೂಗಲ್ ಮ್ಯಾಪು ಒಂದೊಂದ್ಸಲಿ ನೆಟ್ವರ್ಕ್ ಇಲ್ಲ ಅಂದರೆ ತಪ್ಪೇಳುತ್ತಲ್ಲ, ಆ ಥರ ಅದು. ನೋಡಿ ಹೆಂಗೈತೆ
ತುದಿಲಿ ಇದು ಮಾಡಿದ್ವಿ ಒಬ್ರು ನಡ್ಕೊಂಡು ಹೋಗೋಷ್ಟೇ ಜಾಗ ಇರೋದಿಲ್ಲಿ. ಅಲ್ಲ. ನೋಡಿ ಅವಾಗಲೇ ನೋಡಿದ್ವಲ್ಲ ಮೇಲೆ, ಅಲ್ಲಿಂದ ಇಲ್ಲಿಗೆ. ಇವಾಗ ಈ ಪೈಪ್ ಹಿಡ್ಕೊಂಡು ಹೋಗ್ಬೇಕಾ ನಾವು? ಹಂಗೆ ಹಿಡ್ಕೊಂಡು ಹಂಗೆ ಹೋಗೋಣ. ನಡಿಯಲು ನೋಡಿ ಪೈಪ್ ಎಲ್ಲ ಹಾಕವ್ರೆ ಸ್ವಲ್ಪ ಸೇಫ್ಟಿಗೆ, ಈ ಕಡೆ ಬಿದ್ದೋಗ್ತಾರೆ ಅಂತ. ಇಲ್ಲಿ ಸುಮ್ಮನೆ ಮೆಟ್ಲು ಥರ ಕಲ್ಲಿಕ್ಕಿರೋದಷ್ಟೇ. ಬಾಹುಬಲಿಯಲ್ಲಿ ಹಿಂಗೆ ಹೋಯ್ತಾನಲ್ಲ. ಚಪ್ಪಲಿ ಇಲ್ಲೇ ಬಿಡೋಣ. ನೋಡಿ ನೋಟೆಲ್ಲ ಹಾರ್ಕೊ ಬಂದ್ಬಿಟ್ಟೈತೆ. 20 ರೂಪಾಯಿ ಆಂಜನೇಯಂದು. ಆಂಜನೇಯ ಯಾರೋ ಹಾಕಿರೋದು, ನಾನಲ್ಲ. ಟ್ಯಾಂಕ್ ಚಿನ್ನ. ನೋಡಿ ಇವತ್ತಿಗೆ ಓಡ್ದೈತಿ. ಯಾರೋ ಬಂದರು ಕಾಡು ಮನುಷ್ಯರು ಅಂತ. ಇದು ನೋಡಿ ದೇವಸ್ಥಾನ. ಹಿಂಗೆ ಡ್ಯಾನ್ಸ್ ಆಡ್ತಾರಂತ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೀನು ಹಾಕಿರೋ ಫಾರ್ಮಲ್ ಬಟ್ಟೆಗೂ ಆ ಶೂಗೂ ನೀನು ಆಡ್ತಿರೋದಕ್ಕೂ ಹೆಂಗೈತೆ ಗೊತ್ತಾ? ಎಲೆ ಕಟ್ಕೊಂಡು ಆಡಿದ್ರೆ ಮಸ್ತಾಗಿರುತ್ತಲ್ಲ. ಎಲೆ ಕಟ್ಕೊಂಡು ಆಡು. ಇಲ್ಲಿ ನೋಡಿ ಇಲ್ಲೊಂದು ರೋಡ್ ಐತೆ, ಇದೊಂದು ರೋಡು, ಮತ್ತು ಇದೊಂದು ರೋಡು, ಮತ್ತು ಈ ಕಡೆ ಇದೊಂದು ರೋಡು. ಯಾವ್ಯಾವ ರೋಡು ಅಂತಲೇ ಗೊತ್ತಿಲ್ಲ. ರೋಡೇ ಅದು. ನೋಡಿ ಸುತ್ತ ಹೆಂಗೈತೆ. ಇದು ಜಾಸ್ತಿ ಬೇಗ ಹತ್ಬಿಟ್ವಿ, ಆದರೆ ಹೈಟ್ ಐತೆ ಜಾಸ್ತಿ. ಇದು ಹತ್ತಕ್ಕೆ ಹೈಟ್ ಇರೋದಕ್ಕೆ ಅಷ್ಟು ಬೇಗ ಹತ್ತಿದ್ದೇ ಗೊತ್ತಾಗಿಲ್ಲ. ಆದರೆ ಜಾಸ್ತಿನೇ ಹೈಟ್ ಐತೆ. SRS ಬೆಟ್ಟ ಆದಮೇಲೆ ಹೋದರೆ SRS ಬೆಟ್ಟ ಅಷ್ಟೇ ಹೈಟ್ ಇರೋದು. ಆದರೆ ಇದು ಇದಕ್ಕಿಂತ ಸ್ವಲ್ಪ ದೊಡ್ಡದೈತೆ SR ಬೆಟ್ಟ. ಹಂಗೇನು ಗೊತ್ತು. ಇಲ್ಲಿ ನೋಡಿ ಬೆಟ್ಟದ ಮೇಲೆ ಮರಳು. ಮೋಸ್ಟ್ಲಿ ಇದು ಕಟ್ಟಕ್ಕೆ ತಗೊಬಂದಿದ್ರಲ್ಲ, ಆದರೆ ಸ್ವಲ್ಪ ಉಳ್ಕೊಂಡೈತೆ ಅನಿಸುತ್ತೆ. ಹಾಕೋಣ ಆ ಕಡೆ ಹೋಗೋನೆ. ಫುಲ್ಲು ಹುಲ್ಗಳು. ನೋಡೋಣ ಬನ್ನಿ. ಇಲ್ಲಿ ಹಾವುಗಳಿರುತ್ತಂತೆ ಜಾಸ್ತಿ. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ರಾಟಲ್ ಸ್ನೇಕ್. ಫುಲ್ಲು ಪಾಯ್ಸನಸ್ ಅದು. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು. ಇಂಗ್ಲೀಷ್ ಸಾಂಗ್ಗಳಿಗಾದರೆ ಚೆನ್ನಾಗಿ ಡ್ಯಾನ್ಸ್ ಆಡ್ತಾನೆ ಇವನು. ಇಲ್ಲಿ ನೋಡಿ ಏನೋ ಕಟ್ಬಿಟ್ಟು ಸುಮ್ಮನೆ ಬಿಟ್ಟವ್ರೆ. ಇಲ್ಲಿ ಏನೇನೋ ಬರ್ದವ್ರೆ RCB. ನೋಡಿ ಅವಾಗಲೇ ಹೇಳಿದ್ನಲ್ಲ, ಇದು ಬೆಟ್ಟಕ್ಕೆ ಹತ್ತಕ್ಕೆ ತುಂಬ ದಾರಿ ಐತೆ ಅಂತ. ಆ ಕಡೆ ಒಂದು ದಾರಿನೂ ಐತೆ, ಮತ್ತು ಇಲ್ಲೂ ಒಂದು ದಾರಿ ಐತೆ. ಈ ಬೆಟ್ಟಕ್ಕೆ ಬರೋಕ್ಕೆ ತುಂಬ ಎಷ್ಟೊಂದು ದಾರಿಗಳೈತೆ. ಅವ್ರಿಗೆ ನಾವು ಬಂದಿರೋದು ಕರೆಕ್ಟಾಗಿ ಬೆಟ್ಟದ ಎಂಟ್ರೆನ್ಸಿಂದ ಬಂದಿದ್ದೀವಿ. ಇಲ್ಲಿ ಬಂದರೆ ಎಲ್ಲ ಕುತ್ಕೊಳ್ಳೋಕ್ಕೆ ನೆರಳು ಚೆನ್ನಾಗೈತೆ. ಅಲ್ಲಿ ಆಂಜನೇಯ ದೇವಸ್ಥಾನ ಐತೆ. ಸ್ವಲ್ಪ ತಿಲ್ಲ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು. ಅಷ್ಟೇ ಗಾಯ್ಸ್, ಇಲ್ಲೆಲ್ಲ ಫೋಟೋ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ಕೆಳಗಡೆ ಹೋಗೋಣ ಅಂತ. ಇಲ್ಲಿ ದೇವಸ್ಥಾನಕ್ಕೆ ಯಾರೋ ಜಾಸ್ತಿ ಜನ ಬಂದಿಲ್ಲ ಅನಿಸುತ್ತೆ, ಅದಕ್ಕೆ ಎಲ್ಲ ಹೂವು ಎಲ್ಲ ಒಣಗೋಗಿದೆ. ಎಷ್ಟು ಜನ ಬಂದವ್ರೆ ಗೊತ್ತಾ? 2, 3, 4, 5, 6 ಜನ ಬಂದವ್ರೆ. ಇಲ್ಲೊಂದು 5 ರೂಪಾಯಿ ಐತೆ. 7 ಜನ ಬಂದವ್ರೆ ಅಷ್ಟೇ. ಜಾಸ್ತಿ ಜನ ಬರಲ್ಲ ಅನಿಸುತ್ತೆ, ಅದಕ್ಕೆ ಹೋಗೋಣ ಇವಾಗ. ಸರಿ ಕಡೆ ಬರೋ. ಇಲ್ಲಿಂದ ಇಳಿಬೇಕು ಇವಾಗ. ನೋಡ್ಕೊಂಡು ಇಳಿ. ಹತ್ಬೇಕಾರೆ ಆರಾಮಾಗಿ ಹತ್ಬೋದು, ಇಳಿಬೇಕಾದ್ರೆ ಜಾರುತ್ತೆ ಸ್ವಲ್ಪ. ಆದರೆ 150 ರೂಪಾಯಿ ಚಪ್ಪಲಿ ತಗೊಂಡ್ರೆ ನೋಡಿ ಏನೂ ಜಾರಲ್ಲ. ನಾನು ನೋಡು 300 ರೂಪಾಯಿ ತಗೊಂಡಿದ್ದೀನಿ, ಅದಕ್ಕೆ ನೆಟ್ಟಿಗೆ ಬರ್ತಾ ಇದ್ದೀನಿ. ಬರ್ತೀಯ ಬಿಡು. ಇಲ್ಲಿ ಅಂತ ಎಲ್ಲ ಇಲ್ಲಿ ಬಿಡ್ತೀನಿ. ಬೇಡ ಬಾರಪ್ಪ. ಆಮೇಲೆ ಬಂದ್ಬಿಟ್ಟಿದ್ರೆ ನಾನು ಈಗ ಆಮೇಲೆ ನೀನೇನಾದ್ರು ಬಿದ್ದರೆ ನಿಮ್ಮ ಮನೆಯವರೆಲ್ಲ ನನಗೆ ಕಂಪ್ಲೇಂಟ್ ಕೊಡ್ತಾರೆ, ಬೆಟ್ಟದ ಮೇಲೆ ಕರ್ಕೊಂಡೋಗಿ ತಿಳ್ಬಿಟ್ಟವನೇ ಅಂತ. ಅಲ್ಲಿ ಬಿಡೋರು ಅಂತಿರ್ಲಿಲ್ಲ, ನಾನೇ ಹೇಳ್ತಿದ್ದೆ. ದರ್ಶನು ಅಲ್ಲಿ ನಿಂತ್ಕೊಂಡಿದ್ದೆ, ಬಾರ ಏನೋ ತೋರಿಸಿ ಅಂತ ಹೇಳ್ಬಿಟ್ಟು ಮುಟ್ಬಿಟ್ಟಂತೀನಿ. ಅಷ್ಟೊಂದು ಸಾಯೋ ಥರ ಏನೇನು ತೊಡ್ದಿಲ್ಲ ಬಾ, ಬದುಕ್ತಾರೆ. ಒಂದ್ಸಲಿ ಟ್ರೈ ಮಾಡೋಣ ನಿನ್ನ ಮೇಲೆ ಬರ್ತೀನಿ. ಇಲ್ಲಪ್ಪ ಅಷ್ಟೇ. ಇವಾಗ ಇಲ್ಲಿಂದ ಹೊರಡ್ತೀವಿ. ಏನೋ ನಿಂತ್ಕೊಂಡಿಲ್ಲ, ಏನೋ ಮಾಡ್ತಾವನು ಎಲೆಗಳು ಇಕ್ಕೊಂಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೋ ಮಾಡ್ತಾ ಇದೀಯ? ಮಾಟ ಮಂತ್ರ ಮಾಡ್ತೀನಿ. ಓಂ ಬಗಿ ಬೇಗ ಸೆಲ್ಫಿ ಸ್ಟಿಕ್ ಹಿಂಕೊಂಡು ಮಾಟ ಮಂತ್ರ ಮಾಡ್ತಾರಂತೆ. ಇಲ್ಲ
ಗಿಲ್ಲಿ 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 ಅಂತವನೇ. ಏನೈತೆ ಅಂತ ಇಲ್ಲೆಲ್ಲ ಕಣೋ ಕೆಳಗಡೆಯಿಂದ ಬಂದಿದ್ದು ನಾವು. ಇಲ್ಲೆಲ್ಲ ಬಂದವರಲ್ಲ, ಎಷ್ಟು ಪೇಪರ್ಸು, ಎಷ್ಟು ಬಾಟಲ್ ಎಲ್ಲ ಕುಡುಕರೆ ಬಂದಿರೋದು. ನೋಡಿದ್ವಿ, ಬಾ ಕುಡಿಯೋರು ಬಂದಿರೋದು. ಎಲ್ಲ ಬಂದು ಆರಾಮಾಗಿ ಕುಡಿದ್ಬಿಟ್ಟು ಹೋಗೋರೆ. ಬರೋದು ಬರ್ತಾರೆ, ಕುಡಿಯೋದು ಕುಡಿತಾರೆ, ವಾಪಸ್ ಹಂಗೆ ಬಾಟ್ಲುಗಳು ಎತ್ಕೊಂಡು ಹೋಗಲ್ಲ, ಇಲ್ಲೇ ಬಿಟ್ಬಿಟ್ಟು ಹೋಯ್ತಾರೆ. ಎಲ್ಲ ಪ್ಲಾಸ್ಟಿಕ್ ಹಾಕಿ ಹಾಳು ಮಾಡೋರು. ಹಿಂಗೆ ಬಂದಿದ್ದು, ಹಿಂಗೆ ಹೋಗ್ಬೇಕಿತ್ತು, ನೋಡಿದ್ರೆ ಮಾತಾಡ್ಕೊಂಡು ಹಿಂಗೆ ಹೋಗ್ಬಿಟ್ಟಿದ್ದೀವಿ. ನೋಡಿ ಫುಲ್ ಕತ್ಲೆ. ಕತ್ಲಲ್ಲಿ ಸರ್ಬರಾಜು ಇಲ್ಲೊಂದು ಐತೆ ನೋಡು. ದರ್ಶನ್ಗೆ ನಮಸ್ಕಾರ. ದರ್ಶನ್ ಏನೋ ಕಾಣಿಸ್ತಿಲ್ಲ ಅಲ್ಲಿ. ಈ ಕ್ಯಾಮ್ರಾದಲ್ಲಿ ಜಾಸ್ತಿ ಬೆಳಕಿರೋ ಥರ ಕಾಣಿಸುತ್ತೆ, ಆದರೆ ಇಲ್ಲಿ ನಡಿಬೇಕಾದ್ರೆ ಕತ್ಲೆ ಇರುತ್ತೆ ಜಾಸ್ತಿ, ಯಾಕಂದರೆ ಕ್ಯಾಮ್ರಾ ನೈಟ್ ಮೋಡ್ ಆನ್ ಆಗಿರುತ್ತೆ. ಹಿಂಗೆ ಹಿಡ್ಕೊಂಡು ಬಂದರೆ ಇಲ್ಲೇ ಮಾರುತಿ ದೇವಸ್ಥಾನಕ್ಕೆ ದಾರಿ. ಅಷ್ಟೇ, ಬೆಟ್ಟ ಇಳಿದ್ವಿ. ಒಂದು ಸ್ವಲ್ಪ ಐತೆ, ಹಿಂದೆ ಹೋದರೆ ಮುಗೀತು. ಬಂದಿರೋದು ಬೆಟ್ಟಕ್ಕೆ, ಸಪ್ತಸಾಗರದ ಆಚೆ ಎಲ್ಲೋ ಅಂತವನು, ಏನೋ ಬೀಚಿಗೆ ಹೋಗಿರೋ ಥರ. ಇವಾಗ ಇಲ್ಲಿಂದ 8 ಕಿಲೋಮೀಟ್ರು ರೇವಣಸಿದ್ದೇಶ್ವರ ಬೆಟ್ಟ ಅಂದರೆ SRS ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಸುಮ್ಮನೆ ಕೆಳಗಡೆನೆ ಕೈ ಮುಕ್ಕೊಂಡು ಹೋಗ್ತೀವಿ ಅಷ್ಟೇ. ಸ್ಕೂಟಿಗಳಂದರೆ ಹಂಗೇನೆ. ಆದರೂ ಸ್ಕೂಟಿಗಿಂತ ಈ ಸ್ಪ್ಲೆಂಡರು, ಶೈನು, ಪ್ಯಾಷನ್ ಪ್ರೋ ಇದರೆಲ್ಲ ಇನ್ನೂ ಮಸ್ತಾಗಿ ಹೋಗುತ್ತೆ ಆಫ್ ರೋಡಿಂಗು. ನೋಡಿ ಹೆಂಗೈತೆ. ದಾದಾ ಕೆರೆಯಾವು ಹೇಳಿ. ಕೆರೆಯಾವು ಪೈಪ್ ಹಾಕಿ ತುರ್ಕಿದ ತಕ್ಷಣ ಎದ್ದು ಬಿಡ್ತಾವು. ಒಂದು 1000 ರೂಪಾಯಿ ಆಯ್ತದೆ. ಏನೋ ಒಳ್ಳೆ ದಾರ ಹಿಡ್ಕೊಂಡು ಹೋದಂಗೆ ಹೋಯ್ತು. ನಾನು ಇಲ್ಲಿಗೆ ಬಂದಿದ್ದಕ್ಕೆ ಹೆಂಗೋ ಒಂದು ಹಾವು ಹಿಡಿದ್ರು, ಹಾವೈತೆ ಅಂತ ಹೇಳಿದ್ಕೆ ಅಲ್ಲೇ ಇತ್ತು. ವಾಶ್ರೂಮ್ಗೆ ಹೋಗ್ಬಿಟ್ಟು ಆ ಕಡೆ ನೋಡಿದ ತಕ್ಷಣ ಹಾವು ನನ್ನ ಈಚೆ ಕಡೆ ಕಾಲಿದ ತಕ್ಷಣ ಹಿಂಗೆ ಕಾಲು ಮುಂದೆ ಪಾಸ್ ಆಯ್ತು ಹಾವು ಅಂತ ಹೇಳ್ದೆ. ಅಷ್ಟರಲ್ಲಿ ಓಡ್ ಬಂದು ಹಿಡ್ಕೊಂಡ್ರು ಅವಣ್ಣ. ಇಲ್ಲೇ ಇದ್ರು ಹಾವಿಡಿಯವರಂತೆ ಅವರು. ಮೊನ್ನೆ ಎಲ್ಲ ಈ ಅಂಗಡಿ ಹತ್ರ ಎಲ್ಲ ಬಂದಿತ್ತಂತೆ, ಅದಕ್ಕೆ ಅವರು ಅಂಗಡಿಯವ್ರಿಗೆ ಬಿಟ್ಬಿಟ್ಟು ಎದುರಿಸ್ತವ್ರೆ. ಅಣ್ಣ ಹಾವು ಹಿಡಿದಿದ್ದು ಖುಷಿಗೆ ಅಲ್ಲೆಲ್ಲ ಹಿಡ್ಕೊಂಡು ಎಲ್ಲರ ಮನೆಗೂ ಓಡಾಡ್ತವ್ರೆ ಹಾವು ಅಂತ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಬಂದಿದ್ದಕ್ಕೆ ಹಣ್ಣು ಸಿಕ್ತು, ಬ್ಯಾಲ್ದಣ್ಣು ಇಲ್ಲೇ ಮರದಲ್ಲಿತ್ತು. ಅಲ್ಲಿ ಹಾವು ನೋಡೋಣ ಅಂತ ಹೋದೆ, ಅಲ್ಲೇ ಹಣ್ಣಿತ್ತು, ಎತ್ತಾಕೊಂಬಂದೆ. ಇದೆ ನೋಡಿ ನಮ್ಮ ಮನೆ ದೇವರು. ಆದರೆ ಇನ್ನೂ ಮೇಲೈತೆ ಬೆಟ್ಟ. ಆದರೆ ಇಲ್ಲಿ ನಾವು ಬೆಟ್ಟ ಇವಾಗ ಮೇಲೆ ಹೋಗಿ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಬರೀ ದೇವ್ರು ನೋಡ್ಕೊಂಡು ಹೋಗೋದಂತ ಹೋಗ್ತಾ ಇದ್ದೀವಿ. ಕೋತಿಗಳು ಜಾಸ್ತಿ ಆಗ್ಬಿಟ್ಟೈತೆ. ಅಯ್ಯೋ ಹೋಗ್ರ ನಿಮ್ದೊಂದು ಕತೆ ಅಂದ್ಕೊಂಡು ಹೋಯ್ತಾ ಇದ್ದದು. ಅಷ್ಟೇ ಮುಗೀತು, ಇವಾಗ ಹೊಡ್ತೀವಿ. ಅದು ಲಿಪ್ಸ್ಟಿಕ್ ಹಾಕೊಂಡ್ಬಂದಿತ್ತು ನೋಡು. ಲಿಪ್ಸ್ಟಿಕ್ ಅಲ್ಲ, ಮಕ್ಕನೇ ಕೆಂಪಗಿರೋದು. ನೋಡಲ್ಲಿ ಯಾವ್ದು ಎನ್ಕೋತಿರ್ಬೇಕು, ಅದಕ್ಕೆ ಲಿಪ್ಸ್ಟಿಕ್ ಹಾಕೊಂಡ್ಬಂದಿದ್ದೆ. ಇವಾಗ ಬಂದ್ವಿ ಕಡ್ಲಿಪುರಕ್ಕೆ. ಇಲ್ಲಿ ನೋಡಿ ಹಣ್ಣು ಎಷ್ಟೆಷ್ಟು ದಪ್ಪ ಐತೆ, ಒಂದೊಂದು ಫುಲ್ಲು ನಾಟಿ ಅನಾನಸ್. ಇದು ಇಸ್ಕೊಂಡು ಕಟ್ ಮಾಡಿಸ್ತವನೆ, ಒಂದು ಮನೆಗೆ ತೊಗೊಂಡವನೆ. ಇವಾಗ ರಿಟರ್ನ್ ಬಂದ್ವಿ, 1 ಅವರಲ್ಲೇ ಬಂದುಬಿಟ್ವಿ. ಅಲ್ಲಿ 12 ಗಂಟೆಗೆ ಬಿಟ್ಟಿದ್ದು, 1 ಅವರ್ಗೆಲ್ಲ ಇಲ್ಲಿ ರೀಚ್ ಆಗಿದ್ವಿ. 1 ಗಂಟೆಗೆ ಏನಾದ್ರು ತಿನ್ಕೊಂಡು ಹೋಗೋಣ, ಬೆಳಗ್ಗೆಯಿಂದ ಏನೋ ತಿಂದಿರಲಿಲ್ಲ ಅಂದ್ಬಿಟ್ಟು ಇಲ್ಲೇ ಆರ್ ದಮ್ ಬಿರಿಯಾನಿ ಅಂತ ಹೊಸ ಓಪನ್ ಆಗಿತ್ತು, ಅದಕ್ಕೆ ಅಲ್ಲಿ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ತಿಂದ್ಬಿಟ್ಟು ಹೋಗೋದಷ್ಟೇ, ಬೇಗ ಹೋಗ್ಬೇಕು ಕೆಲಸಕ್ಕೆ, ಅದಕ್ಕೆ ಇಬ್ಬರು ಹೊಡ್ತೀವಿ ಇಲ್ಲಿಂದ. ಇವಾಗ ಎಲ್ಲ ಮುಗೀತು ಸ್ಕೈಸ್, ಎಲ್ಲ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಇವಾಗ ಬಂದ್ವಿ. ಜಯನಗರ ಗಾಡಿ ನಿಲ್ಸಿದ್ವಲ್ಲ, ಎಲ್ಲ ಎತ್ತಾಕೊಂಡು ಹೋಗ್ತಾ ಇದ್ದೀವಿ.
ಅವನು ಇವಾಗ ಕೆಲ್ಸಕ್ಕೆ ಹೋಗ್ತಾನಿಲ್ಲ. ಈ ವಿಡಿಯೋ ಇಷ್ಟ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಪ್ಲೇಸ್ದು ಲೊಕೇಶನ್ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕುಂಗಾಲು ಬೆಟ್ಟ ಅಂತ ಅದ ಹೆಸರು. SRS ಬೆಟ್ಟದಿಂದ 8 ಕಿಲೋಮೀಟ್ರ್ ಅಲ್ಲೇ ಇರೋದು, ಅದ್ರ ಪಕ್ಕನೇ. ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ಪ್ರಯಾಣ ಇಲ್ಲ ಅಂತ ಕಮೆಂಟ್ ಮಾಡಿ, ಅಲ್ಲಿಗೆ ಹೋಗೋಕೆ ಟ್ರೈ ಮಾಡಿ. ಓಕೆ, ಬಾಯ್. ಅಷ್ಟೇ.